ನಿಮ್ಮ ಸ್ಟಾಫ್ ಎಲ್ಲ ಕರಿಯ ಫೋನ್ ಆಮೇಲೆ ಇಲ್ಲ ಸರ್, ಒಬ್ಬರು ಅಟೆಂಡರ್ ಬಂದಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ, ನಮ್ಮಲ್ಲಿ ಇಲ್ಲ ಸರ್. ಸರ್ವೇಯರು ಸರ್ವೇಯರ್ ಇದ್ದಾರೆ ಸರ್. ಕೃಷ್ಣಸ್ವಾಮಿ ಸಾವಿರ ಜನ ಓಡಾಡಕ್ಕೆ ಮಾಡ್ತಾರೆ. ಅವ್ರ ಆಸ್ತಿ ಅವ್ರ ದುಡ್ಡು ಅವ್ರಿಗೆ ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ ಧರ್ಮನ ಐತಿ, ಮನ ಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಶಂಕರ್, ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರಿಗೂ? ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ. ನಿಮಗೇನು ನಡ್ಸೋಕ್ಕಾಯ್ತದೆ? 8 ದಿವಸದಲ್ಲಿ ಎಂಟೈರ್ ಸ್ಟ್ರೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನಿಗೂ ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಲಕ್ಷ್ಮಿಗ ಎಕ್ಸಿಕ್ಯೂಟಿವ್ ಇದ್ದೇನೆ ನಾನು, ಶಿವಕುಮಾರ ನೋಡ್ರಿ, ಇನ್ನಾರವ್ರೆ ನೋಡ್ರಿ, ಯಾರು ನಿಮ್ಮ ಇವರು ಹೋಟ್ಲು ಯಜಮಾನನ ಇದ್ದಾರೆ, ತಗೊಳ್ರಿ ಅವ್ರಿಗೆ. ಕೆಲಸ ಅದಕ್ಕೋಸ್ಕರ ಇದ್ದೀರಾ? ಏನು ಇದೆಯಾ? ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಮರ್ಯಾದೆಯಿಂದ ಬದುಕೋದು. ಎಷ್ಟು ಸಂಬಳ ನಿಮಗೆ? ನಿಮ್ಮ ಸಂಬಳ ಎಷ್ಟು ಬರ್ತದೆ ಗೊತ್ತು? ನೆಟ್ಟು 60 82 83 ಸಂಬಳ ನಿಮಗೆ. ಹಾಂ, ಜೊತೆಲಿ ಪೊಲೀಸರು ಎಷ್ಟು ಜೊತೆ ಓದ್ತಾ ಇದ್ದಲ್ಲೋ? ಏಯ್ತು ಇದು ಕ್ಲಿಯರ್ ಮಾಡ್ಕೊಂಡ್ರೆ ಮೊದಲು ಮಾಡ್ಕೊಂಡು ಕೊಡ್ರಿ. ಅವ್ರು ಬಿಟ್ಕೊಡೋಕೆ ಇದ್ದಾರೆ ನೋಡ್ರಿ. ತಗೊಳ್ರಿ ಒಂದು 2 ಸರಿ. ನೀನೇನು ಬೇಕು ಮಾಡ್ತಾ ಇದ್ದಲ್ಲ ಗೊತ್ತಿಲ್ಲ ನೀನು ಒಬ್ಬರೇ, ನನಗೆ ಗೊತ್ತು. ತೊಗೊಳ್ರಿ ಅವ್ರು. ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲ್ ಬಂದು ಶುರು ಮಾಡಿರಿ, ಕೆಲಸ ಶುರು ಮಾಡಿ ತಗೊಳ್ರಿ. ನಾನು ಮಾತಾಡ್ಸ್ರಿ ಬೇಡ ಅವ್ರದ್ದೇ ತಪ್ಪಿಲ್ಲ. ತಪ್ಪು ಮಾಡ್ತಾರೆ ನೆಲ್ಲೆ ಅವ್ನ ಹೆಸಲೆವು ಇವನೇ ಒಂದು ಸ್ವಲ್ಪ ಫೋಟೋ ಅಂತ ಕಾಣಿಸ್ತಾರೆ. ಈ ಹೆಲ್ಪ್ ಹೇಳ್ತಿರೋ ಬಿಟ್ಬಿಡು. ಇನ್ನೊಂದು ಸಾರಿ ನೋಡ್ರಿ, ಇವತ್ತಿಂದಾನೆ ಸಿಕ್ಕಾಪಟ್ಟಿಂದ ಕುತ್ಕೋಬೇಕು. ಡಾಕ್ಯುಮೆಂಟ್ಸ್ ನೀವೇ ಮನೆಗೆ ಹೋಗ್ಬೇಕು, ಕಲೆಕ್ಟ್ ಮಾಡಬೇಕು. ಅವ್ರಿಗೆ ಎದುರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ. ಹುಟ್ಟು ನೆನೆಸ್ತೀನಿ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು. ಅವ್ರು ಎಲ್ಲಿಂದ ತಂದು ಕೊಡಬೇಕು? ನಿಮ್ಮ ತಾತ ಮನೆಯಲ್ಲ. ನೀನು ಆಸ್ತಿ ತಿಂದಿದ್ದಾರ? ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಅವ್ರಿಗೆ. ಹಾಂ, ಗೊತ್ತಿಲ್ಲ ಬಾಬಡ. 5 ಕಿಲೋಮೀಟ್ರ್ ಒಂದು ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ. ನಮ್ಮ ಶಂಕರ್ ಇದ್ದಾರೆ, ಒಂದು FIR ಮಾಡ್ತೀನಿ, ಯಾವುದೋ ಒಂದು ಕೇಸ್ ಹಾಕ್ತೀನಿ, ಒಂದು 2 ಜನ ತೊಗೊಂಡು ಒಳಗಡೆ ಹಾಕಿಸ್ತೀನಿ. ಎಲ್ಲರೂ ಊಟ ಇದೆ. ನಾಚಿಕೆ ಆಗೋದಿಲ್ವ? ಏನು ಮನುಷ್ಯನಪ್ಪ?